ಸೂಪು ಕರುನಾಡು ನಾಟಿ ಪಲಾವ್ನ ಸ್ಪೆಷಲ್ ಕಾಲ್ ಸೂಪ್ ಇದು. ಸಿಂಗಲ್ ತಟ್ಟೆ ಇಡ್ಲಿ ಮಟನ್ ಚಾಪ್ಸ್ ಹಾಕೊಂಡು ತಿಂದರೆ ಮೇಲೊಂಚೂರು ಹಾಕ್ಬಿಡ. ಓ ನಿಧಾನ. ಹಾಂ ಬಾ 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 ಲೆಫ್ಟ್ ತಿರ್ಸು ಬಾ. ಟೆಂಪಲ್ಗೆ ಹೋಗಿ ಬಂದ್ವಿ, ಅಲ್ಲಿ ಕ್ಯಾಮ್ರಾ ಆನ್ ಮಾಡೋದು ಮರ್ತೇ ಬಿಟ್ಟಿದ್ದೀನಿ ನಾನು. ಭಕ್ತಿಯಲ್ಲಿ ಮುಳುಗೋದ್ರೆ ಹಂಗೆ ನಾವು. ರಾಯರ್ ನೋಡಿದ್ರೆ ಎಂತವ್ರು ಕಳೆದೋಗ್ತಾರೆ. ಅಲ್ಲಿ ಇನ್ನೇನು ಅವ್ರ ಹತ್ರ ಕೇಳ್ಕಳ್ದವ್ರು ಕೈ ಮುಗಿದ್ಬಿಟ್ರೆ ಬೇರೆ ಏನೂ ಗೊತ್ತಾಗಲ್ಲ. ಗಾಡಿ ಹತ್ತದೆ ಇವಳು ಓ ಮರ್ತೇ ಬಿಟ್ರಲ್ಲ ಚಿನ್ನ ಅಂದ್ಲು. ಅಲ್ಲಿ ಹೇಳ್ಬೇಕು ತಾನೇ ಅಂದೆ ನಾನು. ಓಕೆನಾ? ಸೊ ಈಗ ನಾವು ಚೋಲೆ ಬಾತುರೆ ಹೋಗ್ತೀವಿ. ಬಾತೋರೆ ಅಲ್ಲ ಚಿನ್ನ, ಚೋಲೆ ಬಟೋರೆ. ಚೋಲೆ ಬಾತುರೆ ನಾರ್ತ್ ಇಂಡಿಯನ್ ಚೋಲೆ ಬಾತುರೆ. ನಂಗೆ ಹೇಳಕ್ಕೆ ಬಿಡಲ್ಲ ನೀನು. ಆಯ್ತು ನಡಿ, ಅಲ್ಲೋಗಿ ಹೇಳು ತಿನ್ನಂತೆ ನಡಿಯೇ. ಸೊ ನಾವ್ ಇವಾಗ ಎಲ್ಲಿ ಹೋಗ್ತಿದೀವಿ ಅಂದ್ರೆ ಚೋಲೆ ಬಟೋರೆ ತಿನ್ನಕ್ ಹೋಗ್ತಾ ಇದೀವಿ. ಚೋಲೆ ಬಾತುರೆ ಅಲ್ಲ, ಅದು ಚೋಲೆ ಬಟೋರೆ ಅಂತ ನಾರ್ತ್ ಇಂಡಿಯನ್ ಫುಡ್. ನನ್ ಫೇವ್ರೇಟ್ ಕೂಡ. ನಾನು ಸುಮಾರು ಸಲ ತಿಂದಿದ್ದೀನಿ, ಬಟ್ ನನ್ ಗಂಡಂಗ ಟೇಸ್ಟ್ ಗೊತ್ತಿಲ್ಲ. ಫಸ್ಟ್ ಟೈಮ್ ತಿನ್ಸಕ್ ಹೋಗ್ತಾ ಇದೀವಿ ಕರ್ಕೊಂಡು. ಚೋಲೆ ಬಾತುರೆ ಅಂತ ಹೇಳ್ತಾ ಇದೀನಿ, ನೀನೇನ್ ಹೇಳ್ತೀಯಾ? ಚೋಲೆ ಬಟೋರೆ ಅದ. ಅಲ್ಲಿ ಏನ್ ಬರ್ದಿರ್ತಾರ ನೋಡಿ ಡಿಸೈಡ್ ಮಾಡೋಣ. ಓಕೆ, ಅಲ್ಲಿ ಕನ್ನಡದಲ್ಲೇ ಬರ್ದಿದ್ದಾರೆ. ಆಯ್ತಾ? ಹಾ ನಿಧಾನ ತೆಗಿ, ಬರ್ತೀನಿ ಇರೋ. ಆಯ್ತು ನೋಡು, ಇಲ್ಲೇ ಪಕ್ಕ ಅಕ್ಕಪಕ್ಕ ಅನ್ನೋದು ಕಾರ್ನ ಪಾರ್ಕಿಂಗ್ ಹೇಳ್ದಾಗ ಕರೆಕ್ಟ್ ಇದೆ ಅಂದ್ರೆ ಮುಂದಕ್ಕೆ ಹೋಗ್ತಾ ಇರೋದೇ ಹೇಳಿದ್. ಆಯ್ತು ಬಿಡು ಮೇಡಮ್. ಇಲ್ಲ ಅಂದ್ರೆ ಯಾಕೆ ಕೇಳ್ಬೇಕು ಗುರು ನೀವು? ಆಯ್ತಿರೋ, ಇಲ್ಲಿ ಅಲ್ಲಿ ಪಾರ್ಕಿಂಗ್ ಇರಲ್ಲ. ಅಲ್ಲಿ ಅದು ಅಂಗಡಿ ಹತ್ರ ಪಾರ್ಕಿಂಗ್ ಇರಲ್ಲ, ಅದಕ್ಕೆ ಇಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇದೀವಿ. ಇವಳು ಎಗರ ಆಡ್ತಾಳೆ. ನಡಿಯ ಸುಮ್ಮನೆ ಬೇಡ ನೋಡು, ಬೇಡ. ಆಯ್ತಾಯ್ತು. ಏನ್ ಸಮಾಚಾರ ಏನು ಇಲ್ಲ. ಹೆಂಗಿದಿರಿ? ಎಲ್ಲಿ ಹೋಗ್ತಾ ಇದೀರಾ? ಚೋಲೆ ಬಾತುರೆ ತಿನ್ನಕ್ ಹೋಗ್ತಾ ಇದೀವಿ ಅನ್ನೋ ಓಡಿ. ಏನು ಎರಡು ಎತ್ಕೊಂಡ್ಬಿಡ. ವೆರಿ ಗುಡ್. ನಡಿ ಎತ್ಕೊಂಡು ನಡಿ. ಹೆಂಗಿದೆ ಅಂದೆ? ಓಕೆ, ಹೌದಾ? ಓಕೆ, ಒಂದು ರೇಂಜ್ ಓಕೆ ನನಗನ್ನಿಸ್ತು. ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ತಿಂತಿರೋದು, ನಾನು ಓಕೆ ಅನ್ನಿಸ್ತು. ಇವಳು ಓಕೆ ಇಲ್ವಂತೆ. ಕರುನಾಡು ನಾಟಿ ಪಲಾವ್ ಕಡೆ ಬಂದಿದ್ದೀವಿ. ಸ್ವಲ್ಪ ತಿನ್ಕೊಂಡು, ನನಗೆ ಸೂಪ್ ಅಂದ್ರೆ ಬಹಳ ಇಷ್ಟ, ಅದೊಂಚೂರು ಹಾಕೊಂಡು ಹೋಗೋಣ. ಹೆಂಗ್ರ ಕರುನಾಡು ನಾಟಿ ಪಲಾವ್, ಕನಕಪುರ ರೋಡ್. ಹಿಂಗಿದೆ ಸಿಚುವೇಶನ್. ಸೊ ನಮ್ಮ ಮೋಸ್ಟ್ ಫೇವ್ರೇಟು ಕಾಲ್ ಸೂಪು ಕರುನಾಡು ನಾಟಿ ಪಲಾವ್ನ ಸ್ಪೆಷಲ್ ಕಾಲ್ ಸೂಪ್ ಇದು ಬಂದಿದೆ. ಇದನ್ನು ಸ್ವಾಹ ಮಾಡೋಣ. ಫಸ್ಟ್ ಇದಕ್ಕೆ ಚೂರು ನಿಂಬೆಹಣ್ಣು ಹಾಕ್ಬಿಟ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸಿಂಗಲ್ ತಟ್ಟೆ ಇಡ್ಲಿ, ಅದಕ್ಕೆ ಸ್ವಲ್ಪ ಮಟನ್ ಚಾಪ್ಸ್ ಹಾಕ್ಕೊಂಡು ತಿಂದರೆ ಒಳ್ಳೆ ಮಜಾ. ಒಂಚೂರು ಮೇಲೊಂಚೂರು ಹಾಕ್ಬಿಡೋಣ. ಓ ನಂದೆಲ್ಲ ಆಲ್ಮೋಸ್ಟ್ ಮುಗೀತು ತಿಂದು. ಇವ್ರದ್ದು ಮೇಡಮ್ದು ಇವಾಗ ಬಂದಿದೆ, ತಿಂತಾ ಇದ್ದಾರೆ ಆರಾಮಾಗೆ. ಹಾಂ, ತಿಂಡಿ ಎಲ್ಲ ಆಯಿತು. ಈಗ ಡೈರೆಕ್ಟು ಥಿಯೇಟ್ರಿಗೆ ಹೋಗಬೇಕು. ಒಂದು ಪ್ರೀಮಿಯರ್ ಇದೆ, ಪ್ರೀಮಿಯರ್ ಅಟೆಂಡ್ ಮಾಡ್ಕೊಂಡು ಬರಬೇಕು. ಮೊನ್ನೆಯಿಂದನೂ ಹೇಳ್ತಾನೆ ಇದ್ರು ದಯವಿಟ್ಟು ಬರ್ಬೇಕು ನೀವು ಅಂತ ಅಲ್ಲ. ಫಸ್ಟ್ ಪ್ರೀಮಿಯರ್ ನನ್ನ ವೈಫ್ಗಿದು. ಕಮಾನ್ ಲೆಟ್ಸ್ ಗೋ, ಟೈಮ್ ಆಗ್ತಿದೆ. ಈ ಮೊಬೈಲ್ ಇಟ್ಕೊಳ್ಳೋದೇ ನನ್ನ ಕೆಲಸ ಆಗ್ಬಿಟ್ಟಿದೆ. ಹಾಂ, ಏನು ಮಾಡಲಿ ನಾನು? ಮೂವಿ ಚೆನ್ನಾಗಿದೆ. ಇನ್ನು ಸೆಕೆಂಡ್ ಹಾಫ್ ವೆಯ್ಟಿಂಗು. ಫಸ್ಟ್ ಹಾಫ್ ಒಂಥರ ಮಜಾ ಕೊಡ್ತಿಬ್ರು. ಒಂದು ತಿಂಗಳು ಈಗ ಅಂದರೆ ಒಂದು ತಿಂಗಳು ಮುಂಚೆ ಈ ಮೂವಿ ರಿಲೀಸ್ ಆಗಿದ್ರೆ ಇವಳು ಏನೇನು ಡಿಮ್ಯಾಂಡ್ ಮಾಡಿರೋಳು ಗೊತ್ತಿಲ್ಲ. ಹಂಗಿದೆ ಮೂವಿ ಅಲ್ಲ. ನಮ್ಮ ಜೀವನದಲ್ಲಿ ಇಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅಂತ. ಓಕೆ, ಕ್ಯಾನ್ಸರ್ ಅನ್ನೋ ಅಪಾಯಕಾರಿ ರೋಗ ಬಂದಿದೆ. ಅದು ನೋಡಲ್ವಾ? ಅದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅದು. ನೋಡಿ ಅದನ್ನ. ಸರ್ ಆ್ಯಕ್ಚುಲಿ ನನ್ನ ವೈಫ್ಗೆ ನೀವು ತುಂಬ ಇಷ್ಟ ಆಗ್ಬಿಟ್ಟಿದ್ದೀರಾ ಕ್ಯಾರೆಕ್ಟರ್. ಅವಳು ಏನು ಹೇಳ್ತಿದ್ರು ಗೊತ್ತಾ? ಸ್ವಲ್ಪ ಹಿಂದೆನೇ ಬಂದಿದ್ರೆ ನಿಮ್ಮ ಥರನೇ ಪ್ಲ್ಯಾನ್ ಮಾಡೋದಾಗಿತ್ತು ಮದುವೆ ಅಂತ. ಹಿಂಗೆ ಎಲ್ಲರೂ ಇಲ್ಲಿ ಬ್ಯುಸಿ ಇದ್ದಾರೆ. ಇಲ್ಲಿ ಮೀಡಿಯಾ ಬೈಟ್ಸ್ ನಡೀತಾ ಇದೆ.
ಸದ್ಯಕ್ಕೆ ಇಲ್ಲಿಂದ ನಾವು ಹೊರಡುವಂಥ ಟೈಮು. ಇಲ್ಲ ನೆಂಟಿ ಏಯ್ ಬರೇ ಅಲ್ಲ ಇದು ಇದು ಅಪ್ಪರ್ ಬೇಸ್ಮೆಂಟು. ನಾನು ಆವಾಗಲೂ ಇಲ್ಲಿಗೆ ಹೋಗ್ಬಿಟ್ಟಿದ್ದೆವು. ಏನು ಮೇಡಮ್ ಹೇಳಿ ಸರ್. ಫಸ್ಟ್ ಹಾಫ್ ಇನ್ನ ಸೆಕೆಂಡ್ ಹಾಫ್ಗೆ ಕನೆಕ್ಟ್ ಮಾಡಿ ಕಂಟಿನ್ಯೂಸ್ ನಡೆಸ್ಕೊಂಡು ಹೋಗ್ತಾರೆ. ಬಟ್ ಇದು ಫಸ್ಟ್ ಹಾಫ್ ಬೇರೆನೇ ಇತ್ತು, ಸೆಕೆಂಡ್ ಹಾಫ್ ಬೇರೆನೇ ಇತ್ತು. ಬಟ್ ಆಕ್ಚುಲಿ ಜಗತ್ತಲ್ಲಿ ನಡೀತಾ ಇರೋ ರಿಯಲ್ ಸ್ಟೋರಿ ತರ ಇತ್ತು. ಏನಂದ್ರೆ ಯಾಕಂಗ ಅನ್ನಿಸ್ತು ನಿನಗೆ ಫಸ್ಟ್ ಹಾಫ್ ಬೇರೆ ತರ ಸೆಕೆಂಡ್ ಹಾಫ್ ಬೇರೆ ತರ ಇತ್ತು ಅಂತ? ಇವರು ಇಲ್ಲಿ ಒಂದು ಸಿನಿಮಾ ಮಾಡಿಲ್ಲ, ಇವರು ಒಂದೇ ಸಿನಿಮಾದಲ್ಲಿ ಒಂದು 2-3 ಕಾನ್ಸೆಪ್ಟ್ ತಗೊಂಡಿದ್ದಾರೆ ಸ್ಕ್ರೀನ್ ಪ್ಲೇ. ಓಕೆ, ಒಂದ್ 2-3 ಸ್ಟೋರಿನ ಹೇಳಕ್ ಪ್ರಯತ್ನ ಪಟ್ಟಿದ್ದಾರೆ. ಫಸ್ಟ್ ಹಾಫ್ 2 ಸ್ಟೋರಿ ಇದೆ, ಸೆಕೆಂಡ್ ಹಾಫ್ ಬಂದು ಒಂದೇ ಇರೋ ಸ್ಟೋರಿ. ಬಟ್ ಅದು ಒಂಥರ ನಿಮ್ಗೆ ತಲೆ ತಿನ್ಬಿಡುತ್ತೆ, ಏನ್ ಮಾಡ್ತಾವ್ರಿ ಇವರು, ಎಲ್ಲೋ ಹೋಗ್ತಿದ್ಯಲ್ಲ ಇದು ಅನ್ನೋ ತರ ಇತ್ತು. ಸೊ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನಿಮ್ ತಲೆ ಹುಳ ಅಂತೂ ಬಿಡುತ್ತೆ ಸೆಕೆಂಡ್ ಹಾಫು. ನಮ್ಗೆ ಫಸ್ಟ್ ಹಾಫ್ ಅಲ್ಲಿರೋ ಸೆಕೆಂಡ್ ಸ್ಟೋರಿ ತುಂಬಾನೇ ಇಷ್ಟ ಆಯ್ತು. ಅಣ್ಣ ಎರಡು ಗಂಜಿ ಹಾಕಿ ಅಣ್ಣ. ಮಾಡು ಹಾಂ. ಓ ಬಂತು ಇಸ್ಕೋ ಆಯ್ತು. ಸಾಹಸ ಸಿಂಹ ಅಂತೆ. ಅದು ಕೊಡು ನನಗೆ. ಹಾ ಇನ್ನಂತವ್ರು ಇರಬೇಕು. ಹಾಂ ಇರ್ಲಿ. ಹಿಂಗೆ ಕುಡಿಬೇಕು ನಾವು, ಹಿಂಗೆ ಕುಡಿಯೋದು. ಸಿನಿಮಾ ನೋಡ್ಕೊಂಬಂದು ಬರಬೇಕಾದ್ರೆ ಆ್ಯಕ್ಚುಲಿ ಹೋಗ್ತಾ ತಿನ್ಕೊಂಡು ಹೋದೆ ಕರ್ನಾಟಕ ನಾಡಿ ಪಲ್ಲವಲ್ಲಿ. ಬರಬೇಕಾದ್ರೆ ಸ್ವಲ್ಪ ಅಷ್ಟೊಂದೇನು ಸುಸ್ತಾಗಿರಲಿಲ್ಲ. ಬಂದ ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಲೈಟಾಗಿ ಹಸಿವಾಯಿತು. ಸೊ ಈಗ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ. ಮೊಸರನ್ನ ಇವಳಿಗೆ ಫೇವ್ರೇಟು, ನನಗೂ ಫೇವ್ರೇಟೆ. ನಿಮ್ಮಲ್ಲಿ ಯಾರಿಗೆ ಫೇವ್ರೇಟ್ ಕಮೆಂಟ್ ಮಾಡಿ. ತಿನ್ಸಾ ನೈಸ್. ನಿಧಾನ. ಹಾಂ ಬಾ ಲೆಫ್ಟ್ ತಿರ್ಸು ಬಾ. ಏಯ್ ಓಡಿಸ್ತೀಯ ನಿಜ ನೀನು. ಬಾ ಹಾಂ ಬಾ. ಎಕ್ಸೆಟ್ರಾ ಕೊಡೋಲ್ಲ, ಲೈಟಾಗಿ ಕೊಡು. ಎಕ್ಸೆಟ್ರಾ ಕೊಡು. ಹಾಂ ಲೆಫ್ಟಿಗೆ ಬಾ. ಹಾಂ ಲೆಫ್ಟಿಗೆ ಬಾ. ಸಾಕು ನೋಡಿ, ಅಲ್ಲಿದ್ದಿದ್ದ ಗಾಡಿನ ಹಿಂಗೆ ತಿರ್ಗ್ಸಕ್ಕೆ ಇಲ್ಲಿ ಗಂಟೆ ಬಂದವಳಿ. ಕಿಸಿಯೋದು ಬೇರೆ ಲೇ. ಲೈಟ್ ಆಫ್ ಮಾಡು. ಹಾಂ ಓಡಿಸ್ತೀಯ. ನಾಯಿಗಳ ಹತ್ರ ಎಲ್ಲ ಮಾತಾಡ್ತಾವಳೆ, ಗಾಡಿ ಹೊಡೆದು ಕಲಿತೀನಿ ಅಂತ ಬಂದ್ಬಿಟ್ಟು ನಾಯಿಗಳನ್ನ ಮಾತಾಡ್ಕೊಂಡು ಬೈ ಫ್ರೆಂಡ್ಸ್ ಅಂತಾವಳೆ ಹೋಗ್ತಾ ಇದ್ರೆ. ಯಾಕಂದ್ರೆ ಫ್ರೆಂಡ್ಶಿಪ್ ಮಾಡ್ಕೊಂತೀವಿ, ನೆಕ್ಸ್ಟ್ ಟೈಮ್ ಬಂದಾಗ ಪಾಯಕ್ ಬರದಲ್ವಾ, ನಮ್ಮ ನೆಂಟರು ಅಂತ ಗೊತ್ತಿರಲಿಲ್ಲ. ಓಕೆ, ಈಗ ಗ್ರೌಂಡಲ್ಲಿ ಒಂಚೂರು ಹೇಳ್ಕೊಟ್ಟೆ, ಪ್ರಾಕ್ಟೀಸ್ ಮಾಡಿಸ್ದೆ. ನೆಕ್ಸ್ಟ್ ವೀಕು ಇಲ್ಲ ಅಂದರೆ ಇನ್ನೊಂದು 2 days ಬಿಟ್ಟು ಬರೋಣ, ಆಯಿತಾ? ಹಾಂ, ಶೂಟೆಲ್ಲ ಮುಗಿಸ್ಕೊಂಡು ಬೇರೆ ಶೂಟ್ ಇದೆ. ಮಿಡಲ್ ಆಫ್ ದಿ ಶೂಟ್ ಬಂದು ಹೋಗೋಣ. ಹಾಂ ಕಮಾನ್.